Praise the Lord. Hi friends, welcome back to this next session on relations and functions. Dear students, this is a special video for you. ಯಾಕೆ ಅಂತಂದರೆ we will be solving the 5-mark questions from the chapter of relations and functions. ಈ ಕ್ವೆಶನ್ಸು ಯೂಶಲಿ ನೀವು ಆಲ್ರೆಡಿ ಒಂದು ವಿಡಿಯೋ ನೋಡಿದ್ದೀರ 5-mark questions ರಿಲೇಷನ್ ಫಂಕ್ಷನ್ಸಲ್ಲಿ. This would be the second video. We will be solving all the previous ಲಾಸ್ಟ್ ವಿಡಿಯೋದಲ್ಲಿ ಮಾಡಿರೋದು ಎಕ್ಸ್ಟ್ರಾ 5-mark ಕ್ವೆಶನ್ಸ್, ಬಟ್ ಈ ವಿಡಿಯೋದಲ್ಲಿ ಮಾಡೋದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಸಾಲ್ವ್ಡ್. ಪರ್ಟಿಕ್ಯುಲರ್ಲಿ ದ ಮೇನ್ ಟಾಪಿಕ್ ಹಿಯರ್ ಇಸ್ ಟು ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಗಿವನ್ ಫಂಕ್ಷನ್ಸ್. ಓಕೆ, ಆ್ಯಂಡ್ ರಿಮೆಂಬರ್, ಎರಡು ಥರ ಮಾಡ್ಬೋದು ಯೂಸಿಂಗ್ ದ ಕಾಂಪೊಸಿಷನ್ ಆಫ್ ಫಂಕ್ಷನ್ಸ್. ಟು ಫೈಂಡ್ ದ ಇನ್ವರ್ಸ್ ಆಫ್ ದಿ ಗಿವನ್ ಫಂಕ್ಷನ್ ವಿ ಕ್ಯಾನ್ ಯೂಸ್ ಕಾಂಪೊಸಿಷನ್ ರೂಲ್, ಅಥವಾ ವಿ ಕ್ಯಾನ್ ಶೋ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್, ಆ್ಯಂಡ್ ಇಫ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್ it will have an inverse. Okay, for the if and only if condition for the function to be invertible is adu bijective ಆಗಿರಬೇಕು. ಸೊ ಹಿಂದಿನ ವಿಡಿಯೋದಲ್ಲಿ ಮಾಡಿದ ಹಾಗೆ ಫಂಕ್ಷನ್ 1 1 on 2 ನೋಡಿ ಬೈಜೆಕ್ಟಿವ್ ಆಗಿದ್ರೆ ಅದರ ಇನ್ವರ್ಸ್ ಬರಿತೀವಿ. ರೈಟ್, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಲೆಟ್ಸ್ ಗೋ ಟು ದ ಫಸ್ಟ್ ಕ್ವೆಶ್ಚನ್. ನೋಡಿದ್ರೇ ಗೊತ್ತಾಗ್ತಾ ಇದೆ, ಇಟ್ಸ್ ಅ ವೆರಿ ಮಚ್ ಆಸ್ಕ್ಡ್ ಕ್ವೆಶ್ಚನ್. ಓಕೆ, ದ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಫ್ರಮ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಫಾರ್ 5 marks. Okay, so question ಈ ರೀತಿ ಇದೆ. It's a very simple question, don't worry. Prove that the function f from n to y, n ಅಂದರೆ set of natural numbers, defined by f of x is equal to 4x plus 3, where y is equal to every y, set y ಅಂದರೆ the codomain set y is every y such that y is equal to 4x plus 3 where x belongs to n is invertible. ಯೂಶಲಿ ಹೋದ ವಿಡಿಯೋದಲ್ಲಿ 1 1 on 2 ತೋರಿಸಿದ್ದೀವಿ, ಅಂದರೆ ಬೈಜೆಕ್ಟಿವ್ ತೋರಿಸಿದ್ದೀವಿ. ಇಲ್ಲಿ ಇನ್ವರ್ಟಿಬಲ್ ಅಂತ ತೋರಿಸಬೇಕು. ದಿಸ್ ಇಸ್ ಜಸ್ಟ್ ಒನ್ ಸ್ಟೇಟ್ಮೆಂಟ್ ಎಕ್ಸ್ಟ್ರಾ. ಅದು ಬೈಜೆಕ್ಟಿವ್ ಆದರೆ ಡೆಫಿನೆಟ್ಲಿ ಇನ್ವರ್ಟಿಬಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೈಟ್ ದ ಇನ್ವರ್ಸ್ ಆಫ್ ಎಫ್. ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ಒನ್ ಎಕ್ಸ್ಟ್ರಾ ವರ್ಕ್ ಏನು ಅಂತಂದರೆ, ನಾವು ಬರೀ ಬೈಜೆಕ್ಟಿವ್ ತೋರಿಸಿ ಇನ್ವರ್ಟಿಬಲ್ ಅಂತ ಹೇಳೋದಿಲ್ಲ, ಆ ಫಂಕ್ಷನ್ನ ಇನ್ವರ್ಸ್ ಏನು ಅಂತ ಬರಿತೀವಿ. ರೈಟ್, ಸೊ ಸೊಲ್ಯೂಷನ್ ಹೋಗೋದಕ್ಕಿಂತ ಮುಂಚೆ ರಿಮೆಂಬರ್, ಔಟ್ ಡು ವಿ ಫೈಂಡ್ ಒನ್ ಒನ್ ಫಂಕ್ಷನ್ ಪ್ರೂವ್ ಮಾಡೋದಕ್ಕೆ ಎರಡು ಎಲಿಮೆಂಟ್ಸು ಡೊಮೈನಿಂದ ತಗೊಂಡು ಎಫ್ ಆಫ್ ಎಕ್ಸ್ ಒನ್ ಇಸ್ ಇಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ತಗೊಂಡು ವಿ ವಿಲ್ ಪ್ರೂವ್ ಎಕ್ಸ್ ಒನ್ ಇಸ್ ಇಕ್ವಲ್ ಟು ಎಕ್ಸ್ ಟು. ಕರೆಕ್ಟ್ ಅಲ್ವಾ? ಆನ್ ಟು ತೋರಿಸೋಕ್ಕೆ ರಿಮೆಂಬರ್, ವಿ ವಿಲ್ ಟೇಕ್ ಒನ್ ಎಲಿಮೆಂಟ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ ಏನಂದರೆ ವಿ ವಿಲ್ ಟೇಕ್ ಒನ್ ಎಲಿಮೆಂಟ್ ಇನ್ ದ ಕೋಡೊಮೈನ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್. ಅಂದರೆ ಪ್ರತಿ ಎಲಿಮೆಂಟ್ ವೈಯಲ್ಲಿರೋ ಪ್ರತಿ ಎಲಿಮೆಂಟ್ಗೂ ಒಂದು ಪ್ರೀ ಇಮೇಜ್ ಇದೆ ಎಕ್ಸಲ್ಲಿ ಅಂತ, ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ಕೊಲ್ ಟು ವೈ ಅಂತ. ಇದಾದರೆ ಆನ್ ಟು ಅಂತ ಹೇಳ್ತೀವಿ. 1 1 ಆನ್ ಟು ಎರಡೂ ಆದರೆ ಬೈಜೆಕ್ಟಿವ್ ಆಗುತ್ತೆ, ಬೈಜೆಕ್ಟಿವ್ ಆದರೆ ಇನ್ವರ್ಟಿಬಲ್ ಆಗಿರುತ್ತೆ. ರೈಟ್, ಓಕೆ, ಸೊ ಹಿಯರ್ ಕಮ್ಸ್ ದ ಸೊಲ್ಯೂಷನ್. ಫಸ್ಟ್ ನೀವೇನು ಬರೀತೀರಾ ಅಂತಂದರೆ, ಕೊಟ್ಟಿರೋ ಫಂಕ್ಷನ್ ಹೇಗೆ ಡಿಫೈನ್ ಆಗಿತ್ತು ಬರೀರಿ. ಎಫ್ ಇಸ್ ಡಿಫೈನ್ಡ್ ಫ್ರಮ್ ಎನ್ ಟು ವೈ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆ್ಯಸ್ 4x plus 3. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಎಫ್ ಆಫ್ ಎಕ್ಸ್ ಹೇಗೆ ಡಿಫೈನ್ ಆಗಿದೆ ಅನ್ನೋದನ್ನು ಫಸ್ಟು ಬರ್ಕೊಳ್ಳಿ. ನಾವು ವಿ ವಿಲ್ ಕನ್ಸಿಡರ್ ದ ಫಸ್ಟ್ ಕೇಸ್. ವಿ ವಿಲ್ ಪ್ರೂವ್ ದ ಫಂಕ್ಷನ್ ಇಸ್ 1 1. ಸೊ 1 1 ಹೇಗೆ ನಾವು ಪ್ರೂವ್ ಮಾಡೋದು? ಲೆಟ್ ಮೀ ಟೇಕ್ 2 elements x1, x2 which belongs to domain of the function. Domain of the function ಏನು? Set of natural numbers. ನೆನ್ಪಿಟ್ಕೊಳ್ಳಿ, such that we will consider f of x1 is equal to f of x2 ಅಂತ. So what is f of x1? According to my definition, f of x1 will be 4x1 plus 3. Similarly, f of x2 ಏನಾಗಿರುತ್ತೆ? 4x2 plus 3 ಆಗಿರುತ್ತೆ. ಸೊ ಈಗೇನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಫ್ ಯು ಟೇಕ್ 3 ಟು ದ ರೈಟ್ ಹ್ಯಾಂಡ್ ಸೈಡ್, 3 ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ 4x1 ಈಸ್ ಈಕ್ವಲ್ ಟು 4x2. ನಾವು ಡಿವೈಡ್ ಬೈ 4. ಓಕೆ, ಡಿವೈಡ್ ಬೈ 4 ಮಾಡಿದ್ರೆ ನಮಗೇನು ಬರುತ್ತೆ? x1 ಈಸ್ ಈಕ್ವಲ್ ಟು x2. ಸೊ ಐ ಗಾಟ್ ದಿ ವರ್ಕ್ ಆಫ್ 1 1. ಏನಂದರೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ತಗೊಂಡು x1 ಈಸ್ ಈಕ್ವಲ್ ಟು x2 ತೋರಿಸ್ಬೇಕು. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಐ ಗಾಟ್ x1 is equal to x2. therefore I can say f is 1 1. ಇಲ್ಲಿಗೆ ನಮ್ಮ 2 ಮಾರ್ಕ್ ಬರುವಂತಹ ವರ್ಕು ಮುಗೀತು. ರೈಟ್, ಸೊ ಆನ್ ಟು ಪ್ರೂವ್ ಮಾಡೋದಕ್ಕಿಂತ ಮುಂಚೆ ವಿ ವಿಲ್ ಕನ್ಸಿಡರ್ ಹೌ ಇಟ್ ಇಸ್ ಎಫ್ ಆಫ್ ಎಕ್ಸ್ ಹೇಗೆ ಡಿಫೈನ್ ಆಗಿದೆ. ಎಫ್ ಆಫ್ ಎಕ್ಸ್ ಇಸ್ 4x plus 3 ಅಂತ ಆಗಿದೆ. ಆ್ಯಂಡ್ ವಿ ಆ್ಯಕ್ಚುಲಿ ನೋ ದಟ್ ಯೂಶಲಿ ಎಫ್ ಆಫ್ ಎಕ್ಸ್ ವಿಲ್ ಬಿ ನಥಿಂಗ್ ಬಟ್ ವೈ ಅಲ್ವಾ? ಅದು ನಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಈ ಎಫ್ ಆಫ್ ಎಕ್ಸ್ನ ವೈ ಅಂತ ಬರ್ಕೊಳ್ತೀನಿ. ವೈ ಈಸ್ ನಥಿಂಗ್ ಬಟ್ 4x plus 3. ಫ್ರಮ್ ದಿಸ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಏನು ಬರುತ್ತೆ? ಸೊ ಯು ವಿಲ್ ಗೆಟ್ y minus 3 will be nothing but 4x, or y minus 3 divided by 4 is equal to x ಆಗುತ್ತೆ. ಕರೆಕ್ಟಾ? ಸೊ ಹೀಗಾದರೂ ಬರೀರಿ. ಆರ್ ಎಕ್ಸ್ ಇಸ್ ಈಕ್ವಲ್ ಟು
y minus 3 divided by 4. Remember, x belongs to n, so this will belong to the set of natural numbers. So set of natural numbers ಗೆ ಸೇರಲೇಬೇಕು. So ಇಷ್ಟಾದ್ಮೇಲೆ we will write the definition of the onto. So here comes your onto case. Therefore, for all y belongs to y ಅಂತಂದ್ರೆ ಏನು, ಇಲ್ಲಿರೋ ಸೆಟ್ಟು ಕೋಡೊಮೇನ್ ಸೆಟ್ y ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಓಕೆ, ಯೂಶಲಿ ಆರ್ ಟು ಆರ್ ಅಂತ ಕೊಟ್ಟರೆ ಯಾವ ಆರ್ ಅಂತ ಹೇಳಬೇಕು, ಇಲ್ಲಿ y ಅಂತ ಬರೆದ್ರೂ ಸಾಕು. ಸೊ ಫಾರ್ ಆಲ್ y ಬಿಲಾಂಗ್ಸ್ ಟು y, ದೇರ್ ಎಕ್ಸಿಸ್ಟ್ x. ಓಕೆ, ಸೊ ದೇರ್ ಎಕ್ಸಿಸ್ಟ್ x. ಈ x ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಇರುತ್ತೆ, ವೇರ್ y minus 3 divide by 4. ನೆನ್ಪಿಟ್ಕೊಳ್ಳಿ, ಈ x ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಡಿಫೈನ್ ಮಾಡಿರ್ತೀರಲ್ಲ, ರಿಮೆಂಬರ್, ಅದನ್ನು ನೀವು ಫ್ರೇಮ್ ಹಾಕಿ ಇಟ್ಕೊಂಡ್ರೂ ಒಳ್ಳೆಯದು. ರಿಮೆಂಬರ್, ಸೊ ದೇರ್ ಎಕ್ಸಿಸ್ಟ್ x which belongs to my domain. ನಮ್ಗೆ ಗೊತ್ತು domain in this function is the natural numbers, such that f of x is equal to, ನನಗೆ y ಅಂತ ಬರಬೇಕು. ಲೆಟ್ ಮೀ ಚೆಕ್. ಸೊ f of x ಅಂದರೆ ಏನು, x means y minus 3 divided by 4. Okay, so this is nothing but, now how is the function defined? Function ಯಾವ ಥರ ಡಿಫೈನ್ ಆಗಿದೆ? f of x is defined as 4x plus 3. ಸೊ ನಾವು ಹೇಗೆ ಕನ್ಸಿಡರ್ ಮಾಡ್ತೀರಿ, ಈ ಪೂರ್ತಿ x ಅಂತ ಕನ್ಸಿಡರ್ ಮಾಡಬೇಕು. ಸೊ 4 times x ಅಂದರೆ ಏನು, y minus 3 divided by 4. ಸೊ 4x plus 3 ಆಗುತ್ತೆ. ಓಕೆ, ಸೊ ಈಗೇನಾಗುತ್ತೆ, ಐ ಕ್ಯಾನ್ ಕ್ಯಾನ್ಸಲ್ ದಿಸ್ 4, ಆ್ಯಂಡ್ ಬಿಕಾಸ್ 4 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಹೋದರೆ ಐ ವಿಲ್ ಬಿ ಹ್ಯಾವಿಂಗ್ y minus 3 plus 3. ಅಗೈನ್ ಐ ಕ್ಯಾನ್ ಸಿ ಹಿಯರ್ ಪ್ಲಸ್ 3 minus 3 ಗೆಟ್ಸ್ ಕ್ಯಾನ್ಸಲ್ಸ್. ಸೊ ನನಗೆ ಸಿಗೋದು y ಮಾತ್ರ. ಸೊ ದೇರ್ ಫೋರ್ ನನಗೇನು ಸಿಕ್ತು, ದೇರ್ ಫೋರ್ ಐ ಹ್ಯಾವ್ f of x is equal to y. ಇಷ್ಟು ಬಂದಾದ್ಮೇಲೆ ಏನಂತ ಬರೀಬೇಕು, ದೇರ್ ಫೋರ್ f is on to. ಓಕೆ, ಸೊ 1 ಆಯಿತು, on to ಆಯಿತು. ಹೆನ್ಸ್ ಐ ಕ್ಯಾನ್ ಸೇ ದಿಸ್ ಇಂಪ್ಲೈಸ್ f is bijective. ಸೊ ಬಿಕಾಸ್ f is bijective, ಐ ಕ್ಯಾನ್ ಸೇ f is invertible. ಇದು ಎಕ್ಸ್ಟ್ರಾ ನಾವು ಲಾಸ್ಟ್ ಟೈಮ್ಸ್ ಮಾಡಿದ ಪ್ರಾಬ್ಲಮ್ಸ್ಗಿಂತ ಈ ಒಂದು ಸ್ಟೆಪ್ ನಾವು ಎಕ್ಸ್ಟ್ರಾ ಬರಿತೀವಿ. ವಿ ಸೇ f is invertible. ಏನು f is invertible ಅಂದರೆ ದಟ್ ಮೀನಿಂಗ್ ಈಸ್ f inverse exists ಅಂತ. ರೈಟ್, ಸೊ ಇಲ್ಲಿಗೆ ನಿಲ್ಲಿಸೋ ಆಗಿಲ್ಲ, ಯು ಹ್ಯಾವ್ ಟು ರೈಟ್ ದಿ ಇನ್ವರ್ಸ್ ಆಫ್ ಎಫ್ ಆಲ್ಸೋ. ಓಕೆ, ಸೊ ಇನ್ವರ್ಸ್ ಆಫ್ ಎಫ್ ಈಸ್ ಡಿನೋಟೆಡ್ ಬೈ ಎಫ್ ಇನ್ವರ್ಸ್ ಆಫ್ ವೈ. ಯಾಕೆ ಸರ್ ಎಫ್ ಇನ್ವರ್ಸ್ ಆಫ್ ವೈ ಬರೀತೀರಿ ಅಂದರೆ, ನಮ್ಗೆ ಗೊತ್ತು ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರೆದ್ರೆ, ಇಫ್ ಯು ಅಪ್ಲೈ ಎಫ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್, ಯು ವಿಲ್ ಗೆಟ್ ಎಫ್ ಇನ್ವರ್ಸ್ ಆಫ್ ವೈ ವಿಲ್ ಬಿ ನಥಿಂಗ್ ಬಟ್ ಎಕ್ಸ್. ಸೊ ಎಫ್ ಇನ್ವರ್ಸ್ ಆಫ್ ವೈ ಯಾವ ಥರ ಇರುತ್ತೆ ಅಂದರೆ ಎಕ್ಸ್ ಅಂತೆ. ಯಾವ ಎಕ್ಸು ಅಂತಂದರೆ ಇಲ್ಲಿ ಡಿಫೈನ್ ಮಾಡಿದ್ರಲ್ಲ, that will be the inverse of the function. So f inverse of y will be y minus 3 divided by 4. So ಇಷ್ಟು ಬರೆದು ಫ್ರೇಮ್ ಅಪ್ ಮಾಡಿ. ಪ್ಲೀಸ್ ರಿಮೆಂಬರ್, ಈ ಲಾಸ್ಟ್ ಸೆಂಟೆನ್ಸ್ಗೆ 1 ಮಾರ್ಕ್ ಇರುತ್ತೆ. ಸೊ 1 on 2 ಹೇಳಿ ಬೈಜೆಕ್ಟಿವ್ ಮತ್ತು ಇನ್ವರ್ಟಿಬಲ್ ಅಂತ ಹೇಳೋಕ್ಕೆ 4 marks. To write the inverse of the function, you will get 1 mark. Okay, so in this way your 5 mark is divided. ಗೊತ್ತು, ತುಂಬ ಸಿಂಪಲ್ ಕ್ವೆಶ್ಚನ್ನು. ಡೆಫಿನೆಟ್ಲಿ ಎಕ್ಸಾಮಲ್ಲಿ ಕೊಟ್ಟರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ರೈಟ್, ಸೊ ಸೆಕೆಂಡ್ ಕ್ವೆಶ್ಚನ್ ಹೋಗೋದಕ್ಕಿಂತ ಮುಂಚೆ ನಿಮಗೂ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟು ಐಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಏನದು ನೋಟು ಅಂದರೆ, ಸಿಮಿಲರ್ ಕ್ವೆಶ್ಚನ್ ಅಂದರೆ ಹೆಚ್ಚು ಕಡಿಮೆ ಸೇಮು. ಒಂದೇ ಒಂದು ಡಿಫ್ರೆನ್ಸ್ ಏನಂತಂದರೆ, ವೆರಿಫೈ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್. ಈಗ ಮಾಡಿದ ಕ್ವೆಶ್ಚನ್ನು ಎಫ್ ಇಸ್ ಫ್ರಮ್ ಎನ್ ಟು ವೈ ಅಂತಿದೆ, ಬಟ್ ದಿಸ್ ಇಸ್ ಫ್ರಮ್ ಆರ್ ಟು ಆರ್, ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ಕಲ್ ಟು 4x plus 3 ಈಸ್ 1 on to ಆ್ಯಂಡ್ ಬೈಜೆಕ್ಟಿವ್. ಜಸ್ಟಿಫೈ ಯುವರ್ ಆನ್ಸರ್. ಸೊ ಈ ಥರ ಕ್ವೆಶ್ಚನ್ನ, ಸಿಮಿಲರ್ ಕ್ವೆಶ್ಚನ್ನು ಆಗಸ್ಟ್ 2020 ಕೇಳಿದ್ದೇನೆ. ಯು ಕ್ಯಾನ್ ಫಾಲೋ ದ ಸೇಮ್ ಪ್ರೊಸೀಜರ್ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದಟ್ ಕ್ವೆಶ್ಚನ್. ನೀವು ಈ ಕ್ವೆಶ್ಚನ್ಗೆ ಇಷ್ಟು ಗಂಟೆ ನಿಲ್ಲಿಸಿದ್ರೆ ಸಾಕಾಗುತ್ತೆ. ಬಟ್ ಓನ್ಲಿ ಚೇಂಜ್ ನೀವೇನು ಮಾಡಬೇಕು, ನಾನು ಎಲ್ಲೆಲ್ಲಿ ಎನ್ ಮತ್ತು ವೈ ಅಂತ ತೊಗೊಂಡಿದ್ದೀನೋ ನೀವಲ್ಲಿ ಆರ್ ಮತ್ತು ಆರ್, ಕೋಡೊಮೈನಲ್ಲಿ ಕೋಡೊಮೈನು, ಡೊಮೈನ್ ಜಾಗದಲ್ಲಿ ಡೊಮೈನ್ ಅಂತ ತೊಗೊಳ್ಬೇಕಾಗುತ್ತೆ. ಓಕೆ, ರೈಟ್. ಸೊ ದಿಸ್ ಎಂಡ್ಸ್ ದ ಫಸ್ಟ್ ಕ್ವೆಶ್ಚನ್ ಆಫ್ 5 marks. ಹೋಪ್ ಯು ಹವ್ ಅಂಡರ್ಸ್ಟುಡ್ ದಿಸ್. ಲೆಟ್ಸ್ ಗೋ ಟು ದ ಸೆಕೆಂಡ್ ಒನ್ ನೌ. ಸೊ ಹಿಯರ್ ಕಮ್ಸ್ ಯುವರ್ ಸೆಕೆಂಡ್ ಕ್ವೆಶ್ಚನ್. ಪ್ರೂವ್ ದಟ್ the function f from n to n defined by f of x is equal to x square, where the set y is given by every y such that y is equal to x square anta, where x belongs to n, is invertible. You have to show that f defined from n to n in such a way that f of x is equal to x square is invertible anta ತೋರಿಸಬೇಕು. Also write the inverse of f of x
ಬರೆಯೋಣ. ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ ಮಾರ್ಚ್ 2018 ಸೆಕೆಂಡ್ ಸೆಟ್ ಆಫ್ ಕ್ವೆಶ್ಚನ್ ಪೇಪರ್ ಆ್ಯಂಡ್ ಜುಲೈ 2014. ಈ ಕ್ವೆಶ್ಚನ್ನು ಪ್ರೀವಿಯಸ್ ಕ್ವೆಶ್ಚನ್ಗಿಂತ ಸಿಂಪಲ್ ಆಗಿರುತ್ತೆ. ಸೊ ಫಸ್ಟು ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಹಿಯರ್ ಹೌ ಈಸ್ ಎಫ್ ಡಿಫೈನ್ಡ್ ಫ್ರಮ್? ಎಫ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸ್. ಯಾವ ಥರ ಡಿಫೈನ್ ಆಗಿದೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಆಗಿದೆ. ಓಕೆ, ಸೊ ಫಸ್ಟು ಲೆಟಸ್ ಚೆಕ್ ಫಾರ್ 1 1. ರಿಮೆಂಬರ್, ಇಂಜೆಕ್ಟಿವ್ ಅಂತಲೂ ಕರಿಬೋದು ಅಥವಾ ಫಂಕ್ಷನ್ 1 1 ಅಂತಲೂ ಕರಿಬೋದು. ಸಮ್ಟೈಮ್ಸ್ ಶೋ ದಟ್ ದ ಫಂಕ್ಷನ್ ಈಸ್ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಅಂತಾರೆ. ಸೊ ಅದರ ಅರ್ಥ 1 1 1 2 ಅಂತ. ಓಕೆ, ಸೊ ಪ್ರೊಸೀಜರ್ ಅದೇ ಥರ ಫಾಲೋ ಮಾಡೋಣ. ಲೆಟ್ ಮಿ ಟೇಕ್ 2 ಎಲಿಮೆಂಟ್ಸ್ ಫ್ರಮ್ ದಿ ಡೊಮೈನ್. ಸೊ ಇಲ್ಲಿ ಡೊಮೈನ್ ಮತ್ತು ಕೋಡೊಮೈನ್ ಎರಡೂ ಒಂದೇ ಸೆಟ್ ಇರೋದ್ರಿಂದ ಸಾಧ್ಯವಾದ ಫಾರ್ ಯೋರ್ ಬೆನಿಫಿಟ್ ಯು ಹ್ಯಾವ್ ಟು ರೈಟ್ ಫ್ರಮ್ ವೇರ್ ಯು ಆರ್ ಟೇಕಿಂಗ್. ಸೊ 1 1ಗೆ ಎಲಿಮೆಂಟ್ಸು ಡೊಮೈನಿಂದ ತೊಗೊಳ್ತೀವಿ. ಸೊ ಸಚ್ ದಟ್ ವಿ ವಿಲ್ ಟೇಕ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತಗೊಳ್ತೀವಿ. ಓಕೆ, ಸೊ ಅಕಾರ್ಡಿಂಗ್ ಟು ಮೈ ಡೆಫಿನಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ವಾಟ್ ವಿಲ್ ಬಿ ಎಫ್ ಆಫ್ x1? ಸೊ ದಿಸ್ ವಿಲ್ ಬಿ x1 ಸ್ಕ್ವೇರ್. ಓಕೆ, ಆ್ಯಂಡ್ ದಿಸ್ ವಿಲ್ ಬಿ ನಥಿಂಗ್ ಬಟ್ x2 ಸ್ಕ್ವೇರ್. ಎಫ್ ಆಫ್ x1 ಸ್ಕ್ವೇರ್ ಆದರೆ ಎಫ್ ಆಫ್ x2 ಸ್ಕ್ವೇರ್ ಆಗುತ್ತೆ. ಈಗ ಎರಡನ್ನೂ ಒಂದೇ ಕಡೆ ಬ್ರಿಂಗ್ ಇಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 0. ಎಲ್ಲ ಒಂದೇ ಕಡೆ ಬಂತು. ನಾವು ದಿಸ್ ಲುಕ್ಸ್ ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನಮ್ಗೆ ಫಾರ್ಮುಲಾ ಗೊತ್ತೇ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಅಂದರೆ x1 ಪ್ಲಸ್ x2 ಇಂಟು x1 ಮೈನಸ್ x2 ಈಸ್ ಈಕ್ವಲ್ ಟು 0. ಓಕೆ, ರೈಟ್. ಈಗ ಐ ಹ್ಯಾವ್ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಈಸ್ ಈಕ್ವಲ್ ಟು 0. ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ 0 ಇದ್ಮೇಲೆ ವಿ ನೋ ದಟ್ ಇಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು 0 ಐದರ್ ಎ ಬಿ ವಿಲ್ ಬಿ 0 ಆರ್ ಬಿ ವಿಲ್ ಬಿ 0. ಅರ್ಥ ಆಗ್ತಿದೆಯಾ? ಇಲ್ಲಿ ಐ ವಿಲ್ ಟೇಕ್ x1 ಮೈನಸ್ x2 ಈಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ಯಾಕೆ ಅಂತಂದರೆ ಪ್ಲೀಸ್ ನೋಟ್ ಡೌನ್, x1 ಪ್ಲಸ್ x2 ಕೆನಾಟ್ ಬಿ ಈಕ್ವಲ್ ಟು 0. ಯಾಕೆ ಸರ್ 0 ಆಗೋದಿಲ್ಲ ಅಂತಂದರೆ ನೀವು ತಗೊಂಡಿದ್ದು ಎರಡು ಎಲಿಮೆಂಟ್ ಎಲ್ಲಿಂದ? ನ್ಯಾಚುರಲ್ ನಂಬರ್ಸಿಂದ. ಎರಡು ನ್ಯಾಚುರಲ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಕ್ಯಾನ್ ಇಟ್ ಬಿ ಈಕ್ವಲ್ ಟು 0? ಡೆಫಿನೆಟ್ಲಿ ನಾಟ್. ಅದಕ್ಕೆ ಇಫ್ ದಿಸ್ ಪ್ರಾಡಕ್ಟ್, ಇಫ್ ದಿಸ್ ಟರ್ಮ್ x1 ಪ್ಲಸ್ x2 0 ಆಗಲ್ಲ ಅಂದಮೇಲೆ x1 ಮೈನಸ್ x2ನೇ 0 ಆಗಬೇಕು. ಕರೆಕ್ಟಾ? ಸೊ ದಿಸ್ ವಿಲ್ ಇಂಪ್ಲೈ x1 ಈಸ್ ಈಕ್ವಲ್ ಟು x2. ದೇರ್ ಫೋರ್ ಐ ಕ್ಯಾನ್ ಸೇ ಎಫ್ ಇಸ್ 1 1 ಅಥವಾ ಇಂಜೆಕ್ಟಿವ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ವೆರಿ ಸಿಂಪಲ್ ಒನ್. ದಿಸ್ ಈಸ್ ಆ್ಯಕ್ಚುಲಿ ಅ ಸಿಂಪಲ್ ಕೇಸ್. 1 1 ಕೇಸಲ್ಲಿ 2 ಮಾರ್ಕ್ಸ್ ನೀವು ಆರಾಮಾಗಿ ತಗೊಳ್ಬೋದು. ನಾವು ಲೆಟ್ಸ್ ಗೋ ಟು ದಿ ಸೆಕೆಂಡ್ ಕೇಸ್. ನಾವು ರಿಮೆಂಬರ್ ಸಬ್ಜೆಕ್ಟಿವ್ ಅಂದರೆ ಆನ್ ಟು ಪ್ರೂವ್ ಮಾಡಬೇಕು. ಲೆಟ್ ಮಿ ಸ್ಟಾರ್ಟ್ ವಿತ್ ಹೌ ದ ಫಂಕ್ಷನ್ ಇಸ್ ಡಿಫೈನ್ಡ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಆಗಿದೆ. ವಿ ನೋ ಎಫ್ ಆಫ್ ಎಕ್ಸ್ ಮೀನ್ಸ್ ನಥಿಂಗ್ ಬಟ್ ವೈ. ಸೊ ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ದೆನ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ತಗೊಂಡ್ರೆ ಬೋತ್ ಸೈಡ್ಸು ಎಕ್ಸ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ವೈ. ಆದರೆ ಐ ವಿಲ್ ಟೇಕ್ ಹಿಯರ್ ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಜಸ್ಟ್ ರೂಟ್ ವೈ ತಗೊಳ್ತೀನಿ. ದಿಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಯಾಕೆ ಪ್ಲಸ್ ಆರ್ ಮೈನಸ್ ಇದ್ರೂ ಸರ್ ಯಾಕೆ ನೆಗೆಟಿವ್ ತಗೊಳ್ತಿಲ್ಲ ಅಂತಂದರೆ ನಮ್ಮ ಡೊಮೈನ್ ಮತ್ತು ಕೋಡೊಮೈನ್ ಎರಡೂ ಸೆಟ್ಟು n to n ಇರೋದ್ರಿಂದ ನೆಗೆಟಿವ್ ಆಫ್ ದಿ ರೂಟ್ ತಗೊಂಡ್ರೆ ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಆರ್ ಆಲ್ ಪಾಸಿಟಿವ್ ನಂಬರ್ಸ್. ಸೊ ದಟ್ ಈಸ್ ವೈ ಎಕ್ಸ್ನ ಯಾವ ಥರ ತೊಗೊಳ್ತೀನಿ ಅಂದರೆ ಜಸ್ಟ್ ಐ ವಿಲ್ ಟೇಕ್ ರೂಟ್ ವೈ. ಪಾಸಿಟಿವ್ ರೂಟ್ ವೈ ಮಾತ್ರ ತೊಗೊಳ್ತಾ ಇದ್ದೀನಿ. ರಿಮೆಂಬರ್ ದಿಸ್ ಎಕ್ಸ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ದ ಡೊಮೈನ್. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ರೆಡಿ ಆಗಿದೆ ಎಕ್ಸ್ ವ್ಯಾಲ್ಯೂ ಹೇಗಿದೆ ಅಂತ. ನಾವು ಐ ವಿಲ್ ಟೇಕ್ ದ ಡೆಫಿನಿಷನ್ ಫಾರ್ ಆನ್ ಟು. ಸೊ ಆನ್ ಟು ಡೆಫಿನಿಷನ್ ಏನು? ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ. ಇಲ್ಲಿರೋ ವೈ ಯಾವುದು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಬರೆದ್ರೆ ತುಂಬ ಉತ್ತಮ ಯಾವ ವೈ ಎನ್ ಅಂತ. ಸೊ ಯು ಟೇಕಿಂಗ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಎನ್, ದಟ್ ಈಸ್ ಕೋ ಡೊಮೈನ್. ದೇರ್ ಎಕ್ಸಿಸ್ಟ್, ಇವೆಲ್ಲ ಸಿಂಬಲ್ಸ್ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಗೊತ್ತಿದೆ. ದಿಸ್ ಇಸ್ ದ ಸಿಂಬಲ್ ಆಫ್ ಫಾರ್ ಆಲ್. ಇದು ದೇರ್ ಎಕ್ಸಿಸ್ಟ್ ಎಕ್ಸ್. ಈ ಎಕ್ಸ್ ಯಾವ ಥರ ಇದೆ? ಇಲ್ಲಿ ಮೇಲ್ ಬರೆದಿರ್ತೀರಲ್ಲ ಆ ಥರ ಬರೀಲಿ. ದೇರ್ ಎಕ್ಸಿಸ್ಟ್ ಎಕ್ಸ್ ವಿಚ್ ಬಿಲಾಂಗ್ಸ್ ಟು ಎನ್. ಈ ಎನ್ ಯಾವುದಂದರೆ ಇಲ್ಲೇ ಬರೆದ ಹಾಗೆ ದಿಸ್ ಎನ್ ಈಸ್ ಫ್ರಮ್ ಡೊಮೈನ್. ಓಕೆ, ಸೊ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಎನ್ ದೇರ್ ಎಕ್ಸಿಸ್ಟ್ ಎಕ್ಸ್ ವಿಚ್ ಇಸ್ ರೂಟ್ ವೈ ಸಚ್ ದಟ್ ಓಕೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಬರಬೇಕು. ಬರುತ್ತಾ ಇಲ್ಲ ಚೆಕ್ ಮಾಡೋಣ. ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಅಂದರೆ ಏನು? ಆ್ಯಕ್ಚುಲಿ ರೂಟ್ ವೈ. ಕರೆಕ್ಟಾ? ಎಕ್ಸ್ ಅಂದರೆ ರೂಟ್ ವೈ ಅಂತ ತಗೊಳ್ಳಿ. ಈಗ ಇದು ಈ ಡೆಫಿನಿಷನ್ ಫಾಲೋ ಮಾಡಿ. ಹೌ ಇಸ್ ಎಫ್ ಆಫ್ ಎಕ್ಸ್ ಡಿಫೈನ್ಡ್? ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆ್ಯಸ್ ಎಕ್ಸ್ ಸ್ಕ್ವೇರ್. ಸೊ ಎಫ್ ಆಫ್ ರೂಟ್ ವೈ ಇಸ್ ನಥಿಂಗ್ ಬಟ್ ರೂಟ್ ವೈ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ಆ್ಯಂಡ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್. ಇದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಯು ಗೆಟ್
ವೈ. ಸೊ ನನಗೇನು ಸಿಕ್ತು, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರುತ್ತೆ. ಸೊ ಇಷ್ಟು ಬಂದಾದಮೇಲೆ ಐ ವಿಲ್ ರೈಟ್ ದ ಫಂಕ್ಷನ್ ಇಸ್ ಆನ್ ಟು ಬೈಜೆಕ್ಟಿವ್ ಆ್ಯಂಡ್ ಹೆನ್ಸ್ ಇನ್ವರ್ಟಿಬಲ್. ಸೊ ಏನಂತ ಕನ್ಕ್ಲೂಷನ್ ಬರೀಬೇಕು, ದಯವಿಟ್ಟು ಕನ್ಕ್ಲೂಷನ್ ಬರೋದು ಕಲೀರಿ. ಎಫ್ ಇಸ್ ಆನ್ ಟು, ದಟ್ ಇಂಪ್ಲೈಸ್ ಎಫ್ ಇಸ್ ಬೈಜೆಕ್ಟಿವ್. ಬೈಜೆಕ್ಟಿವ್ ಆಗಿರೋದ್ರಿಂದ ಇನ್ವರ್ಟಿಬಲ್ ಆಗಿರುತ್ತೆ. ದೇರ್ ಫೋರ್ ಯು ಹ್ಯಾವ್ ಟು ರೈಟ್ ದ ಎಫ್ ಇನ್ವರ್ಸ್. ಸೊ ಎಫ್ ಇನ್ವರ್ಸ್ ಆಫ್ ವೈ ಯಾವ ಥರ ಇರುತ್ತೆ ನೆನ್ಪಿಟ್ಕೊಳ್ಳಿ, it will be actually nothing but x which you framed it. So f inverse of a y is nothing but root y. That will finish the solution for this question. ಈ ಲಾಸ್ಟ್ ಪಾರ್ಟ್ಗೆ 1 ಮಾರ್ಕ್ ಇರುತ್ತೆ. ಸೊ ದಯವಿಟ್ಟು you don't stop it to bijective case. You have to say it is invertible and also write the inverse. Remember question ಏನಿದೆ, also write the inverse of f of x ಅಂತ ಇರುತ್ತೆ. So you have to write it. Please don't forget that. Okay. So this concludes the second question. Let's take up the next one. Right. So third question ಈ ಥರ ಇದೆ. This is one of the important question. So first question ಆದಮೇಲೆ ನೆಕ್ಸ್ಟು ತುಂಬ ಸರಿ ಕೇಳಿರೋದು ಈ ಕ್ವೆಶ್ಚನ್ನು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಲೆಟ್ ಆರ್ ಪ್ಲಸ್, ಯೂಶಲಿ ಆರ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ತೊಗೊಳ್ತೀವಿ. ಆರ್ ಪ್ಲಸ್ ಅಂದರೆ ಏನು, ಲೆಟ್ ಆರ್ ಪ್ಲಸ್ ಬಿ ದ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬರೀ ನಾನ್ ನೆಗೆಟಿವ್ ರಿಯಲ್ಸ್ ನಂಬರ್ಸ್ ಮಾತ್ರ ತೊಗೊಳ್ತಾ ಇದ್ದೀರಿ, ಅಂದರೆ ನೆಗೆಟಿವ್ ತೊಗೊಳ್ತಾ ಇಲ್ಲ. ಓಕೆ. ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಪ್ಲಸ್. ಸೊ ಈ ಸೆಟ್ಟಿಂದ ಡೊಮೈನ್ನ ತಗೊಂಡು ಫ್ರಮ್ ಕೋಡೊಮೈನ್ ಯಾವ ಥರ ಇರುತ್ತೆ ಅಂದರೆ 4 to infinity, ವೇರ್ 4 ಈಸ್ ಇನ್ಕ್ಲೂಡೆಡ್. 4 ಸೈಡು ಕ್ಲೋಸ್ಡ್ ಇಂಟರ್ವಲ್ ಇದೆ, ಇನ್ಫಿನಿಟಿ ಸೈಡ್ ಯಾವತ್ತೂ ಓಪನ್ ಇಂಟರ್ವಲ್ ಇರುತ್ತೆ. ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಐ ಹ್ಯಾವ್ ಟು ಶೋ ದಿಸ್ ಇಸ್ ಇನ್ವರ್ಟಿಬಲ್ ಆ್ಯಂಡ್ ರೈಟ್ ದ ಇನ್ವರ್ಸ್ ಆಫ್ ಎಫ್. Okay, so procedure is quite clear. Let's start with what we are supposed to do. So here f is defined from ಎಲ್ಲಿಂದ, ಫಸ್ಟ್ ಇದನ್ನು ಬರ್ಕೊಬಿಡಿ ಡೇಟಾ. f is defined from r plus to ಕ್ಲೋಸ್ಡ್ ಇಂಟರ್ವಲ್ 4 to infinity. ಸೊ ಯಾವ ಥರ ಡಿಫೈನ್ ಮಾಡಿದ್ದಾರೆ, ರೈಟ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಓಕೆ. ಸೊ ಇಟ್ಸ್ ಬೆಟರ್ if it is possible you frame it. ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಐ ಆಮ್ ಯೂಸಿಂಗ್ ಕಲರ್ಸ್, ಬಟ್ ಇನ್ ಎಕ್ಸಾಮ್ ಯು ಆರ್ ಸಪೋಸ್ ಟು ಯೂಸ್ ಓನ್ಲಿ ಒನ್ ಕಲರ್, ಐದರ್ ಬ್ಲ್ಯಾಕ್ ಆರ್ ಬ್ಲೂ. ಓಕೆ. ಸೊ ಲೆಟ್ ಸ್ಟಾರ್ಟ್. ಇಂಜೆಕ್ಟಿವ್ ಕೇಸ್ ಅಂದರೆ 1 ಕೇಸು. ಲೆಟ್ ಮಿ ಟೇಕ್ 2 ಎಲಿಮೆಂಟ್ಸ್ ಫ್ರಮ್ ಎಲ್ಲಿಂದ ನೆನ್ಪಿಟ್ಕೊಳ್ಳಿ. 1 ಪ್ರೂವ್ ಮಾಡೋದಕ್ಕೆ 2 ಎಲಿಮೆಂಟ್ಸ್ ಡೊಮೈನಿಂದ ತೊಗೊಳ್ತೀವಿ. ಇಲ್ಲಿ ಡೊಮೈನ್ ಮತ್ತು ಕೋಡೊಮೈನ್ ಎರಡು ಬೇರೆ ಬೇರೆ ಸೆಟ್ ಆಗಿರೋದ್ರಿಂದ ಜಸ್ಟ್ ಇಫ್ ಯು ರೈಟ್ ಆರ್ ಪ್ಲಸ್ ದಟ್ ಈಸ್ ಎನಫ್. ಓಕೆ. ಸೊ ಸಚ್ ದಟ್ ಐ ವಿಲ್ ಟೇಕ್ ಎಫ್ ಆಫ್ x1 is equal to f of x2 ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟಾರ್ಟಿಂಗ್ ದಿಸ್ ವೇ, ವಾಟ್ ಈಸ್ ಎಫ್ ಆಫ್ x1 ಅಕಾರ್ಡಿಂಗ್ ಟು ಮೈ ಡೆಫಿನಿಷನ್. ಎಫ್ ಆಫ್ ಎಕ್ಸು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇರೋದ್ರಿಂದ ಎಫ್ ಆಫ್ x1 ವಿಲ್ ಬಿ x1 ಸ್ಕ್ವೇರ್ ಪ್ಲಸ್ 4 ಅಲ್ವಾ, ವೆರಿ ಸಿಂಪಲ್. ಸಿಮಿಲರ್ಲಿ ಎಫ್ ಆಫ್ x2 ವಿಲ್ ಬಿ x2 ಸ್ಕ್ವೇರ್ ಪ್ಲಸ್ 4. ಈಗೇನು ಮಾಡ್ತೀರಣ, ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಬಿಡೋಣ. ಸೊ x1 ಸ್ಕ್ವೇರ್ ಪ್ಲಸ್ 4 ಮೈನಸ್ x2 ಸ್ಕ್ವೇರ್ ಪ್ಲಸ್ -4. ರೈಟ್. ಸೊ ಇದನ್ನ ತಗೊಳ್ಳೋದು ಮೈನಸ್ ಆಗುತ್ತೆ. ದಿಸ್ 4 ಕಮ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಇಟ್ ವಿಲ್ ಬಿ ನೆಗೆಟಿವ್, ದಟ್ ಈಸ್ ಈಕ್ವಲ್ ಟು 0. ಸೊ ಈಗೇನಾಗುತ್ತೆ, +4 ಆ್ಯಂಡ್ -4 ಗೆಟ್ಸ್ ಕ್ಯಾನ್ಸಲ್ಸ್. ಐ ಜಸ್ಟ್ ಹ್ಯಾವ್ ರಿಮೆಂಬರ್ಡ್ x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದು ಅಗೇನ್ ದಿಸ್ ಇಸ್ ಆಫ್ ದ ಫಾರ್ಮ್ ನಾನು ಆಲ್ರೆಡಿ ಹೇಳಿದ್ನಲ್ಲ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತಿದೆ, ಆ್ಯಂಡ್ ವಿ ನೋ ದಟ್ ಈಸ್ ನಥಿಂಗ್ ಬಟ್ a ಪ್ಲಸ್ b ಇಂಟು a ಮೈನಸ್ b. ಸೊ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡೋದಾದರೆ, so x1 square minus x2 square will be nothing but x1 plus x2 into x1 minus x2 is equal to 0. Again ಹೋದ ಪ್ರಾಬ್ಲಮಲ್ಲಿ ಬಂದಂಗೆ ಐ ಆಮ್ ಗೆಟಿಂಗ್ ಪ್ರಾಡಕ್ಟ್ ಆಫ್ 2 terms is equal to 0. ಸೊ ಐ ವಿಲ್ ಟೇಕ್ ಓನ್ಲಿ 1 term will be 0. ಸೊ ಆ ಟರ್ಮ್ಸ್ ಯಾವ್ದು 0 ಆಗಿರುತ್ತೆ ಅಂದರೆ x1 ಪ್ಲಸ್ x2ನೇ 0 ಆಗಿರುತ್ತೆ. ಹೆಂಗೆ ಹೇಳ್ತೀರಿ ಸರ್ ಅಂದರೆ, ನಾವು x1 ಪ್ಲಸ್ x2 ಎಲ್ಲಿಂದ ತೊಗೊಂಡಿದ್ದು, ಪಾಸಿಟಿವ್ ರಿಯಲ್ ನಂಬರ್ಸ್, ಕರೆಕ್ಟ್ ಅಲ್ವಾ. ಸೊ ಎರಡು ಪಾಸಿಟಿವ್ ರಿಯಲ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ವಿಲ್ ಯು ಗೆಟ್ ಈಕ್ವಲ್ ಟು 0? ನೋ ಚಾನ್ಸ್. ಅದಕ್ಕೆ x1 ಮೈನಸ್ x2 ವಿಲ್ ಬಿ 0. ದೇರ್ ಫೋರ್ x1 ವಿಲ್ ಬಿ ಈಕ್ವಲ್ ಟು x2. ಕರೆಕ್ಟಾ? ದೇರ್ ಫೋರ್ ಐ ಕ್ಯಾನ್ ಸೇ ಎಫ್ ಈಸ್ 1 1. ಓಕೆ. ಸೊ ನಿಮ್ಮ ಸೇಫರ್ ಸೈಡ್ಗೆ ವಿ ಕ್ಯಾನ್ ಆಲ್ಸೋ ರೈಟ್ ದ ರೀಸನ್ x1 ಪ್ಲಸ್ x2 ನಾಟ್ ಈಕ್ವಲ್ ಟು 0. ಸೊ ಸೇಫರ್ ಸೈಡ್ ಇರಬೇಕಾದ್ರೆ ಇದು ಬರೆದ್ಬಿಡಿ. x1 ಪ್ಲಸ್ x2 0 ಆಗೋದಿಲ್ಲ, ಆ ಕಾರಣಕ್ಕೆ x1 ಮೈನಸ್ x2 0 ಆಗಿರುತ್ತೆ. ಇಲ್ಲಿಂದ x1 ಈಕ್ವಲ್ ಟು x2 ಬರುತ್ತೆ. ಸೊ ಏನದು ಇಂಜೆಕ್ಟಿವ್ ಕೇಸಸ್ ಪ್ರೂವ್ ಅಂದರೆ ಎಫ್ ಇಸ್ 1 1 ಆಗುತ್ತೆ. ಈಗ ನೆಕ್ಸ್ಟ್ ಕೇಸು, ಲೆಟ್ಸ್ ಚೆಕ್ ಫಾರ್ ಸರ್ಜೆಕ್ಟಿವಿಟಿ. ಸೊ ಸರ್ಜೆಕ್ಟಿವ್ ಪ್ರೂವ್ ಮಾಡೋಕ್ಕೆ ಡೆಫಿನಿಷನಿಂದ ಸ್ಟಾರ್ಟ್ ಮಾಡೋಣ. ಐ ಹ್ಯಾವ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಕರೆಕ್ಟಾ? ಎಫ್ ಆಫ್ ಎಕ್ಸ್ ಅಂದರೆ ಯೂಶಲಿ ವೈ ತೊಗೊಳ್ತೀವಿ. ಸೊ ವೈ ಈಸ್ ಈಕ್ವಲ್ ಟು
ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಈಗ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕಂದರೆ ಶಿಫ್ಟ್ ವೈ ಟು ದ ಲೆಫ್ಟ್ 4 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ವೈ ಮೈನಸ್ 4 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆರ್ I can write x square is equal to y minus 4. Okay, so illinda if I take square root on both sides, you will get x is equal to plus or minus root of y minus 4. ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ರೂಟ್ ತಗೊಂಡ್ರೆ ಪ್ಲಸ್ ಆರ್ ಮೈನಸ್ ಬರುತ್ತೆ. ಆದರೆ ನನಗೆ ಎಕ್ಸ್ ಎಲ್ಲಿಂದ ಯೂಶಲಿ ಎಕ್ಸ್ ವ್ಯಾಲ್ಯೂಸ್ ವಿಲ್ ಬಿ ಇನ್ ದ ಡೊಮೈನು ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಇಲ್ಲಿ ನಾನು ಯಾವ ಥರ ಎಕ್ಸ್ ತಗೊಳ್ತೀನಿ ಅಂದರೆ ಐ ವಿಲ್ ಜಸ್ಟ್ ಟೇಕ್ ಪಾಸಿಟಿವ್ y minus 4. ಪ್ಲೀಸ್ ನೋಟ್ ದ ಡಿಫ್ರೆನ್ಸ್, because only if I take positive y minus 4, this will belong to r plus. ಗೊತ್ತಾಗ್ತಿದೆಯಾ? ಸೊ ಬಿಫೋರ್ ಐ ಗೋ ಟು ದ ಡೆಫಿನಿಷನ್ ಆಫ್ ಆನ್ ಟು, ಮೇಕ್ ಶೋರ್ ದಿಸ್ ಇಸ್ ವೆರಿ ಕ್ಲಿಯರ್. ನೀವು ಇಲ್ಲಿ ಪ್ಲಸ್ ಆರ್ ಮೈನಸ್ ದಯವಿಟ್ಟು ತಗೋಬೇಡಿ. ಓಕೆ, ಜಸ್ಟ್ ಟೇಕ್ ರೂಟ್ ಆಫ್ y minus 4. ರೈಟ್, now let's take the definition of on to. Right, so let's continue. Therefore, for all y belongs to y ಅಂದ್ರೆ ಏನು? ಇಲ್ಲಿರೋ ಸೆಟ್ ಏನು ನೆನ್ಪಿಟ್ಕೊಳ್ಳಿ. The codomain set here is 4 to infinity. Okay, so for all y belongs to this element, there exists an element x. ಯಾವ ಥರ ಇರುತ್ತೆ x ಅಂದರೆ ಮೇಲೆ ಡಿಫೈನ್ ಮಾಡಿರುತ್ತಲ್ಲ ಆ ಥರ ಬರೀರಿ, which is root of y minus 4. This belongs to the domain. ನೆನ್ಪಿಟ್ಕೊಳ್ಳಿ, y ಎಲ್ಲೆಲ್ಲ y, elements of y will be in the codomain, element of x will be in the domain, such that okay, I have f of x is equal to y ಅಂತ ಬರಬೇಕು. ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಬಿ ವೆರಿ ಕೇರ್ಫುಲ್ ದಿಸ್ ಕ್ವೆಶನ್. ಎಫ್ ಆಫ್ ಎಕ್ಸ್ ಮೀನ್ಸ್ ಈ ಎಕ್ಸ್ಗೆ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ವಿಚ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ y minus 4. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಈಗ ನೀವು ವಾಪಸ್ ಡೆಫಿನೇಷನ್ಗೆ ಹೋಗಬೇಕು. ಎಫ್ ಆಫ್ ಎಕ್ಸ್ ಮೀನ್ಸ್ ವಾಟ್? ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಸೊ ಎಫ್ ಆಫ್ ಸಮಥಿಂಗ್ ಇಸ್ ಡಿಫೈನ್ಡ್ ಆಸ್ ರೂಟ್ ಆಫ್ y minus 4. ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಗೊತ್ತಿದೆಯಲ್ಲ? ಸೊ ಫರ್ದರ್ ಸಿಂಪ್ಲಿಫೈ ಮಾಡೋದಾದರೆ ರೂಟ್ ಆ್ಯಂಡ್ ಸ್ಕ್ವೇರ್ ವಿಲ್ ಗೆಟ್ ಕ್ಯಾನ್ಸಲ್. ನಮಗೆ ಸಿಗೋದು y minus 4 plus 4. ಓಕೆ, ಅಗೈನ್ plus 4 and minus 4 will become 0. ಸೊ I will get y. ಓಕೆ, ಸೊ ದೇರ್ ಫೋರ್ ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ? ಎಫ್ ಆಫ್ ಎಕ್ಸ್ ಅಂತ, ನನಗೆ ಸಿಕ್ಕಿದ್ದು y. ಸೊ ಎಫ್ ಆಫ್ ಎಕ್ಸ್ ಇಸ್ಕೊಲ್ ಟು y ಬಂದಾದರೆ ಐ ಕ್ಯಾನ್ ಸೇ ದೇರ್ ಫೋರ್ ಎಫ್ ಇಸ್ ಆನ್ ಟು. ಓಕೆ, ಸೊ ಫೈನಲ್ ಕನ್ಕ್ಲೂಷನ್ ಬರೆಯೋಣ. Therefore f is on to ಅಂದರೆ that implies it is bijective, hence I can say f is invertible. Okay, invertible ಬರೆದಾದ್ಮೇಲೆ we will find the f inverse of y. Okay, f inverse of y is nothing but ಇಲ್ಲಿ ಆಲ್ರೆಡಿ ಡಿಫೈನ್ ಮಾಡಿದ್ರಲ್ಲ ಅದನ್ನೇ ಬರ್ಕೊಳ್ತೀವಿ. f inverse of y is root of y minus 4. ಓಕೆ, ದಯವಿಟ್ಟು ಇದು ಮೇಯ್ನ್ ಆಗಿರೋದ್ರಿಂದ ಇದನ್ನು ಚೆಕ್ ಮಾಡೇ ಮಾಡ್ತಾರೆ. ಓಕೆ, go for a frame of that. Okay, so this completes the complete solution for the question number 3. Okay, ತುಂಬ ಸಿಂಪಲ್ ಆಗಿರುತ್ತೆ. ಒಂದೆರಡು ಸರಿ ಬರೆದು ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಈಸಿಲಿ ಡೂ ಇಟ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 4. ಲೆಟ್ ಎಫ್ ಫ್ರಮ್ ಎನ್ ಟು ಆರ್. ಸೊ ಈ ಫಂಕ್ಷನು ಎನ್ನಿಂದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಇದೆ. ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 15 ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಶೋ ದಟ್ ಎಫ್ ಫ್ರಮ್ ಎನ್ ಟು ಎಸ್, ಇದು ಎನ್ ಟು ಆರ್ ಇದೆ, ಎನ್ ಟು ಎಸ್ ಇದೆ. ಎಸ್ ಅಂದರೆ ಏನು? ವೇರ್ ಎಸ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್ ಎಫ್. ಓಕೆ, ಐ ಹ್ಯಾವ್ ಟು ಶೋ ದಟ್ ಎಫ್ ಫ್ರಮ್ ಎನ್ ಟು ಎಸ್ ಇಸ್ ಇನ್ವರ್ಟಿಬಲ್. ಆಲ್ಸೋ ಫೈಂಡ್ ದ ಇನ್ವರ್ಸ್ ಆಫ್ ಎಫ್. ಆಲ್ಮೋಸ್ಟ್ ದ ಸೇಮ್ ಕ್ವೆಶ್ಚನ್ನು, ಬಟ್ ಕ್ವೆಶ್ಚನ್ ಸ್ವಲ್ಪ ಈ ಕ್ವೆಶ್ಚನಲ್ಲಿ ಒಂಚೂರು ವರ್ಕ್ ಜಾಸ್ತಿ ಇರುತ್ತೆ. ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ March 2016 and March 2017. ರಿಮೆಂಬರ್, these are all 5 mark questions. Okay, so starting from definition, the function f is defined from n to r ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸು. ಯಾವ ಥರ ಡಿಫೈನ್ ಆಗಿದೆ? ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ 4x ಸ್ಕ್ವೇರ್, ಓಕೆ, ಪ್ಲಸ್ 12x ಪ್ಲಸ್ 15. ಓಕೆ, ಸೊ ಈ ಥರ ಫಂಕ್ಷನ್ ಡಿಫೈನ್ ಆಗಿದೆ. ಲೆಟ್ ಅಸ್ ಫ್ರೇಮ್ ಇಟ್ ಬಿಕಾಸ್ ವಿ ವಿಲ್ ಬಿ ಯೂಸಿಂಗ್ ಇಟ್ ಇನ್ ದಿ ನೆಕ್ಸ್ಟ್ ಸ್ಟೆಪ್ಸ್. ಸೊ ಲೆಟ್ ಅಸ್ ಚೆಕ್ ಫಾರ್ the 1-1 case. So as usual, 1-1 we take two elements from the domain. Here the domain is n. Okay, so f of x1 is equal to f of x2. Consider madi using this definition, f of x1 will be 4x1 square plus 12x1, okay, plus 15. This is nothing but similarly f of x2 ಏನಾಗುತ್ತೆ? 4x1 ಬದಲು x2 ಆಗುತ್ತೆ. x2 square plus 12x2 ಪ್ಲಸ್ 15. ಓಕೆ, ಈಗೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಬನ್ನಿ.
So I'll get 4x1 square plus 12x1 plus 15 minus 4x2 square minus 12x2 minus 15 is equal to 0. Okay, so ಎಲ್ಲ ಟರ್ಮ್ಸು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಬಂದೆ. ಇಫ್ ಯು ಚೆಕ್ ಇಟ್, ಯುವರ್ minus 15 and plus 15 ಗೆಟ್ಸ್ ಕ್ಯಾನ್ಸಲ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಗ್ರೂಪ್ ಮಾಡ್ತೀನಿ. ಯಾವ ಥರ ಅಂತಂದರೆ 4x1 ಸ್ಕ್ವೇರ್ ಆ್ಯಂಡ್ ಮೈನಸ್ 4x2 ಸ್ಕ್ವೇರ್ ಒಂದು ಗ್ರೂಪ್ ಮಾಡಿ, ನೆಕ್ಸ್ಟು 12x1 and 12x2 ನೆಗೆಟಿವ್ 12x2 ಒಂದು ಗ್ರೂಪ್ ಮಾಡ್ತೀನಿ. So what will be the next step? In both the terms, I can take 4 common. So ನನಗೆ ಸಿಗೋದು x1 square minus x2 square. ಕರೆಕ್ಟಾ? ಓಕೆ, ಪ್ಲಸ್ ಈ ಎರಡು ಟರ್ಮಲ್ಲಿ 12 ಕಾಮನ್ ತೆಗಿತೀನಿ. ಸೊ ನನಗೆ ಸಿಗೋದಿಲ್ಲಿ x1 minus x2 ಇನ್ ಯಾವ ಟರ್ಮ್ಸು ಇಲ್ಲ. ದಿಸ್ ಇಸ್ ಈಕ್ವಲ್ ಟು 0. Okay, similarly as we did in the previous two cases, x1 square minus x2 square can be written as x1 plus x2 into x1 minus x2. ಯಾಕೆಂದರೆ a square minus b square is a plus b into a minus b plus 12 into I have x1 minus x2 is equal to 0. Okay, ಈಗ if you check it carefully, ಎರಡೂ ಟರ್ಮ್ಸಲ್ಲಿ ನಮ್ಗೆ ಯಾವುದೋ ಒಂದು ಟರ್ಮ್ ಕಾಮನ್ ಇದೆ. ಯಾವುದು? x1 minus x2. ಕರೆಕ್ಟ್ ಅಲ್ವಾ? ಸೊ ಇಫ್ ಐ ಟೇಕ್ x1 minus x2 ಟರ್ಮ್ ಕಾಮನ್, ಸೊ ನಮ್ಗೆ ಉಳಿಯೋದು 4 into x1 plus x2 ಇಲ್ಲಿಂದ ಪ್ಲಸ್ 12, ದಿಸ್ ಇಸ್ ಈಕ್ವಲ್ ಟು 0. ಈಗ ಮತ್ತೆ ನಮಗೆ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಇಸ್ ಈಕ್ವಲ್ ಟು 0 ಬಂತು. ಸೊ ಇದರ ಅರ್ಥ ಯಾವುದನ್ನು ಒಂದು ಮಾತ್ರ 0 ಆಗಿರುತ್ತೆ. ಸೊ ನಾನು ಓಕೆ ಧೈರ್ಯವಾಗಿ x1 minus x2 is equal to 0 ಅಂತಲೇ ಬರೀತೀನಿ. ಯಾಕೆಂದರೆ x1 plus x2 ಆರ್ ನ್ಯಾಚುರಲ್ ನಂಬರ್ಸ್. ಇಫ್ ಯು ಆ್ಯಡ್ 2 ನ್ಯಾಚುರಲ್ ನಂಬರ್ಸ್, ಅದಕ್ಕೆ 4 ಮಲ್ಟಿಪ್ಲೈ ಮಾಡಿ 12ಇಂದ ಆ್ಯಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು 0 ಆಗೋದಿಲ್ಲ. ಯಾವುದೋ ದಿಸ್ ಟರ್ಮ್, ರಿಮೆಂಬರ್. ಸೊ ಯು ಕ್ಯಾನ್ ಆಲ್ಸೋ ರೈಟ್ ದ ರೀಸನ್. ಐ ಆಮ್ ಟೇಕಿಂಗ್ x1 minus x2 is equal to 0 because 4 times x1 plus x2 plus 12, this cannot be equal to 0. So if I x1 is, sorry, the x2, x1 minus x2 is equal to 0 ಅಂತ ತಗೊಂಡ್ರೆ I'll get x1 is equal to x2. Therefore f is 1 1. ಓಕೆ, ಸೊ ಈ ಪ್ರಾಬ್ಲಮ್ ಒಂಚೂರು ಓಕೆ ಒಂದು 2% ಕೆಲಸ ಜಾಸ್ತಿ ಇರುತ್ತೆ. ಸೊ ಮೇಕ್ ಶ್ಯೂರ್ ಯು ಪ್ರಾಕ್ಟೀಸ್ ದೀಸ್ ಕ್ವೆಶ್ಚನ್ಸ್. ನೆಕ್ಸ್ಟ್ ಕೇಸ್ ಇಸ್ ದಿ ಆನ್ ಟು ಕೇಸ್. ಸೊ ಆನ್ ಟು ಕೇಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಡೆಫಿನಿಷನಿಂದ. ವಿ ನೋ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 15. ಎಫ್ ಆಫ್ ಎಕ್ಸ್ ಅಂದರೆ ಏನು? y ಅಂತ ತಗೊಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಇದನ್ನು ಸ್ವಲ್ಪ ಐ ವಿಲ್ ಟ್ರೈ ಟು ರೈಟ್ ದಿಸ್ ಇನ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಂತ. ನಾವು ಇದನ್ನು ಆಲ್ರೆಡಿ ಪ್ರೀವಿಯಸಲ್ಲಿ ತುಂಬ ಸರಿ ನೋಡಿದ್ದೀವಿ. 4x ಸ್ಕ್ವೇರ್ನ ಐ ಕ್ಯಾನ್ ರೈಟ್ ಇಟ್ ಆಸ್ 2x ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಇದು a ಸ್ಕ್ವೇರ್ ಆಯಿತು ಪ್ಲಸ್ 2 ಟೈಮ್ಸ್ ಎ ಅಂದರೆ ಇಲ್ಲಿರೋ ಏನೇ ತಗೊಳ್ಬೇಕು 2x ಆಗುತ್ತೆ. ಓಕೆ, ಇಂಟು ಬಿ. ಈಗ ಯಾವ ಟರ್ಮ್ ಅಥವಾ ಯಾವ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ 12x ಬರುತ್ತೋ ಚೆಕ್ ಮಾಡಿ. ರಿಮೆಂಬರ್, ಐ ಹ್ಯಾವ್ 2 into 2 is 4x ಅಲ್ವಾ? 4x 12x ಆಗಬೇಕಂತಂದರೆ 3 ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ 2 2 2 4 4 3 12x ಆಗುತ್ತೆ. ಸೊ ಯಾವ ಟರ್ಮ್ನ ಮಲ್ಟಿಪ್ಲೈ ಮಾಡ್ತಿರೋ ಅದರ ಸ್ಕ್ವೇರ್ನ ಯು ಶುಡ್ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್. ಗೊತ್ತಾಗ್ತಿದೆಯಲ್ಲ? ಸೊ ಯು ಶುಡ್ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ದ ಟರ್ಮ್ ಆ್ಯಂಡ್ ಕೀಪ್ ದಿಸ್ 15 ಆ್ಯಸ್ ಇಟ್ ಈಸ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಈಗ ದಿಸ್ ಫಸ್ಟ್ 3 ಟರ್ಮ್ಸ್ ಲುಕ್ಸ್ ಲೈಕ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಆಯಿತು. ಕರೆಕ್ಟ್ ಅಲ್ವಾ? ಸೊ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ a ಪ್ಲಸ್ b ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು ಹಾಗೆ ಇಟ್ಕೊಂಡಿರ್ರಿ. ನೆಕ್ಸ್ಟ್ ಮೈನಸ್ 3 ಸ್ಕ್ವೇರ್ ವಿಲ್ ಬಿ 9 ಪ್ಲಸ್ 15 ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಐ ಹ್ಯಾವ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್. 15 ಮೈನಸ್ 9 ವಿಲ್ ಬಿ ಪ್ಲಸ್ 6. ಓಕೆ, ಇಲ್ಲಿ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು, ನೆನ್ಪಿಟ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ವಿಲ್ ಬಿ y, ಶಿಫ್ಟ್ 6 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ y ಮೈನಸ್ 6 ವಿಲ್ ಬಿ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಫ್ ಯು ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಆಲ್ರೆಡಿ ಹೇಳ್ದಂಗೆ ಪ್ಲಸ್ ಆರ್ ಮೈನಸ್ y ಮೈನಸ್ 6 ವಿಲ್ ಬಿ 2x ಪ್ಲಸ್ 3. ಆದರೆ ಆರ್ ಐ ವಿಲ್ ಟೇಕ್ 2x ಪ್ಲಸ್ 3 ನಾನು ತಗೊಳ್ಳೋದು ಬರೀ ಪ್ಲಸ್ y ಮೈನಸ್ 6. ಗೊತ್ತಾಗ್ತಿದೆಯಾ? ಯಾಕೆ ಸರ್ ಬರೀ y ಮೈನಸ್ 6 ತಗೊಳ್ತಾ ಇದ್ದೀರಾ? ಬಿಕಾಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಇಸ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಶಿಫ್ಟ್ 3 ಟು ದ ರೈಟ್ ಹ್ಯಾಂಡ್ ಸೈಡ್. 2x ವಿಲ್ ಬಿ ರೂಟ್ ಆಫ್ y ಮೈನಸ್ 6 ಮೈನಸ್ 3 ಬರುತ್ತೆ. ಓಕೆ, ದೇರ್ ಫೋರ್ ಐ ಗೆಟ್ ದ ವ್ಯಾಲ್ಯೂ ಆಫ್ x ಇಸ್ ರೂಟ್ ಆಫ್
ರೂಟ್ ಹುಷಾರಾಗಿ ಹಾಕಬೇಕು, ಬರೀ y ಮೈನಸ್ 6ಗೆ ಮಾತ್ರ ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಆಗುತ್ತೆ. ದಿಸ್ ವಿಲ್ ಬಿಲಾಂಗ್ ಟು ದ ಸೆಟ್ n ವಿಚ್ ಇಸ್ ದಿ ಡೊಮೇನ್. ಓಕೆ, ಸೊ ಇಷ್ಟು ಬರೆದಾದ್ಮೇಲೆ ಈ ಫಂಕ್ಷನ್ಗೆ ಮಾತ್ರ ನೀವು ಆಲ್ರೆಡಿ ಇಲ್ಲಿ ವರ್ಕ್ ಜಾಸ್ತಿ ಮಾಡಿರೋದ್ರಿಂದ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಡೆಫಿನಿಷನ್. ದೇರ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ, ಅಂದರೆ ಕೋಡೊಮೈನ್ ಸೆಟ್ ಯಾವುದಿದ್ರಲ್ಲಿ, ಫಂಕ್ಷನಲ್ಲಿ ಕೋಡೊಮೈನ್ ಸೆಟ್ ಇಸ್ ಆರ್. ಸೊ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಆರ್ ದೇರ್ ಎಕ್ಸಿಸ್ಟ್ ಎಕ್ಸ್. ಸೊ ಯಾವ ಎಕ್ಸು ಮೇಲೆ ಇರುತ್ತಲ್ಲ ಅದನ್ನು ಬರ್ಕೊಳ್ಳಿ. ರೂಟ್ ಆಫ್ ವೈ ಮೈನಸ್ 6 ಮೈನಸ್ ಆಫ್ 3 ಹೋಲ್ ಡಿವೈಡೆಡ್ ಬೈ 2. ದಿಸ್ ಬಿಲಾಂಗ್ಸ್ ಟು ದ ಡೊಮೇನ್ ಎನ್. ಓಕೆ, ನೀವು ಇದನ್ನು ಬರೆದ್ರೂ ಆಯಿತು, ಇಲ್ಲಾಂದ್ರೂ ಎರಡು ಸೆಟ್ಟು ಬೇರೆ ಇರೋದ್ರಿಂದ ನಾಟ್ ಅ ಪ್ರಾಬ್ಲಮ್. ಸಚ್ ದಟ್ ಇಲ್ಲಿ ಮಾತ್ರ ಡೈರೆಕ್ಟಾಗಿ ಬರೀರಿ, ತೋರಿಸೋ ಅವಶ್ಯಕತೆ ಇಲ್ಲ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ. ಸರ್ ಹೆಂಗೆ ಬರುತ್ತೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಿದ್ದೆ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ ಇಂದ, ಗೊತ್ತಾಗ್ತಿದೆ. ಬಿಕಾಸ್ ಯು ಹ್ಯಾವ್ ಸೋ ಮಚ್ ಆಫ್ ವರ್ಕ್ ಹಿಯರ್, ದಿಸ್ ವಿಲ್ ಡೂ. ಓಕೆ, ಇಷ್ಟು ಮಾತ್ರ ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ ಬರೋದ್ರಿಂದ ಐ ಕ್ಯಾನ್ ಸೇ ದೇರ್ ಫೋರ್ ಎಫ್ ಇಸ್ ಆನ್ ಟು ಬರ್ದಾಯಿತು ಅಂತಂದರೆ ಐ ಕ್ಯಾನ್ ಸೇ ಬೈಜೆಕ್ಟಿವ್ ಆಯಿತು ಅಂದ ತಕ್ಷಣ ಐ ಕ್ಯಾನ್ ಸೇ ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್. ಸೊ ಫೈನಲ್ ಕನ್ಕ್ಲೂಷನ್, ಎಫ್ ಇಸ್ ಆನ್ ಟು implies it is bijective, therefore if it is invertible. Therefore remember ಎಫ್ ಇನ್ವರ್ಸ್ ಆಫ್ ವೈ ಬರೀಲೇಬೇಕು. ವಾಟ್ ಈಸ್ ಎಫ್ ಇನ್ವರ್ಸ್ ಆಫ್ ವೈ? ಡಿಫೈನ್ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಇಲ್ಲಿ ಡಿಫೈನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ದಟ್ ವಿಲ್ ಬಿ ದ ಇನ್ವರ್ಸ್ ಫಂಕ್ಷನ್. ಇದನ್ನು ಮತ್ತಿನ್ನೊಂದು ಸರಿ ಫೈನಲ್ ಟಚಪ್ ಅಂತೀರಲ್ಲ ಅಷ್ಟೇ. ಸೊ ರೂಟ್ ಆಫ್ ವೈ ಮೈನಸ್ 6 ಮೈನಸ್ ಆಫ್ 3, ದಯವಿಟ್ಟು ಇದನ್ನು ರೂಟ್ನ ಇಲ್ಲಿವರೆಗೂ ಎಳಿಬೇಡಿ. ದ ರೂಟ್ ಈಸ್ ಓನ್ಲಿ ಫಾರ್ ವೈ ಮೈನಸ್ 6 divided by 2. Okay, so that's it. This is the inverse. Let us frame it. So this ends. Okay, frame up ಮಾಡಿ and say hence proved. This is the solution. ಇಲ್ಲಿಗೆ ನಮಗೆ 4th ಕ್ವೆಶ್ಚನ್ ಮುಗೀತು. ಇನ್ನು ಒಂದೇ ಒಂದು ಕ್ವೆಶ್ಚನ್ ಇದೆ 5 ಮಾರ್ಕ್ ಕ್ವೆಶ್ಚನ್ಸಲ್ಲಿ, ಅದನ್ನು ಮಾಡಿ ನಾವು ವಿಡಿಯೋ ಮುಗಿಸೋಣ. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ಲಾಸ್ಟ್ ಕ್ವೆಶ್ಚನ್ ಆಫ್ 5 ಮಾರ್ಕ್ ಕ್ವೆಶ್ಚನ್ಸ್. ಸೊ ಈ ಕಾನ್ಸೆಪ್ಟಲ್ಲಿ ಕೇಳ್ಬೋದಾದಂತಹ ಕೊನೆಯ ಕ್ವೆಶ್ಚನ್ನು ಇದುವರೆಗೂ ಮೇನ್ ಎಕ್ಸಾಮಲ್ಲಿ ಎಲ್ಲೂ ಕೇಳಿಲ್ಲ, ಬಟ್ ಮಾರ್ಚ್ 2019 ಮೂರನೇ ಸೆಟ್ ಆಫ್ ಪೇಪರಲ್ಲಿ ಇದು ಕೇಳಿದರು. ಅನ್ಫಾರ್ಚುನೇಟ್ಲಿ ಇದು ಮೇನ್ ಎಕ್ಸಾಮಿಗೆ ಬಂದಿಲ್ಲ, ಸೊ ಪ್ರಿಪರೇಟರಿ ಎಕ್ಸಾಮಿಗೆ ಕೇಳಿದರು. ಓಕೆ, ಸೊ ಕ್ವೆಶ್ಚನ್ ಈ ಥರ ಇದೆ. ಕನ್ಸಿಡರ್ ಎಫ್ ಫ್ರಮ್ ಆರ್ ಪ್ಲಸ್ ಸಿಮಿಲರ್. ಓಕೆ, ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಎಫ್ ಫ್ರಮ್ ಆರ್ ಪ್ಲಸ್ ಟು -5 ಟು ಇನ್ಫಿನಿಟಿ, ವೇರ್ -5 ಕಡೆ ಕ್ಲೋಸ್ಡ್ ಇಂಟರ್ವಲ್ ಇದೆ. ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 9x² + 6x - 5. ಇದು ಸಿಮಿಲರ್ ಟು ಈಗ 4th question. Okay, show that f is invertible and hence find the inverse of f. So already if you are familiar with such kind of questions, let's directly go for the procedure. So ಕೊಟ್ಟಿರೋ ಡೇಟಾ ಫಸ್ಟ್ ಬರ್ಕೊಳ್ಳೋಣ. ಎಫ್ ಇಸ್ ಡಿಫೈನ್ ಫ್ರಮ್ ಆರ್ ಪ್ಲಸ್ ಟು -5 ಟು ಇನ್ಫಿನಿಟಿ. ದಯವಿಟ್ಟು ಬ್ರಾಕೆಟ್ ನೀಟಾಗಿ ಹಾಕಿ, ಯಾವ್ಯಾವ ಥರನೂ ಬರಿಬಾರ್ದು. ಈ ಕಡೆ ಕ್ಲೋಸ್ಡು, ಈ ಕಡೆ ಓಪನ್. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 9x² + 6x - 5. ಲೆಟ್ಸ್ ಗೋ ಫಾರ್ 1 ರೈಟ್. ಸೊ 1 ಕೇಸ್ ಏನು, ಐ ಆಮ್ ಟೇಕಿಂಗ್ 2 elements from the domain such that f of x is equal to f of x1 is equal to f of x2. According to definition, f of x1 is 9x1² plus 6x1 minus 5 ಆಗುತ್ತೆ, and f of x2 would be similar, 9x2² plus 6x2 minus 5. Okay, bringing all the terms to the left hand side, I will be getting 9x1² plus 6x1 minus 5 minus 9x2² minus 6x2. ಈ -5 ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ +5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಏನು ಮಾಡಿದೆ, ಐ ಬ್ರಾಟ್ ಆಲ್ ದ ಟರ್ಮ್ಸ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ಐ ಕ್ಯಾನ್ ಸಿ ಹಿಯರ್ +5 - 5 ಗೆಟ್ಸ್ ಕ್ಯಾನ್ಸಲ್ಸ್. ಲೆಟ್ ಅಸ್ ಗ್ರೂಪ್ 2 ಟರ್ಮ್ಸ್, 9x1², 9x1², x2² ಇವೆರಡನ್ನು ಗ್ರೂಪ್ ಮಾಡೋಣ. ಮತ್ತು 6x1, 6x2 ಎರಡನ್ನೂ ಗ್ರೂಪ್ ಮಾಡೋಣ. ನಾವು ಇನ್ ದೀಸ್ 2 ಟರ್ಮ್ಸ್ there is 9 ಕಾಮನ್. ಸೊ 9 ಕಾಮನ್ ತೆಗೆದ್ರೆ ಐ ಹ್ಯಾವ್ x1² minus x2² ಇದೆ, ಪ್ಲಸ್ ಇವೆರಡು ಟರ್ಮಲ್ಲಿ 6 ಕಾಮನ್ ತೆಗಿತೀನಿ. ಸೊ ಐ ವಿಲ್ ಹ್ಯಾವ್ x1 minus x2. ದಿಸ್ ಈಸ್ ಈಕ್ವಲ್ ಟು 0. ದ ರೆಸ್ಟ್ ಆಫ್ ದ ಟರ್ಮ್ಸ್ ಆರ್ ಕ್ಯಾನ್ಸಲ್ಡ್. ನಾವು ಆಸ್ ವಿ ಡಿಡ್ ಇನ್ ದ ಪ್ರೀವಿಯಸ್ ಕೇಸ್, x1 minus x2 whole square can be written as x1 plus x2 into x1 minus x2 using a minus b whole square. Sorry, a² minus b² ಫಾರ್ಮುಲಾ. ಈ ಟರ್ಮ್ನ ಹಾಗೆ ಇಡಿ, 6 into x1 minus x2 is equal to 0. Now you can see here in both the terms x1 minus x2 is common, alva. So removing that outside, I will have x1 minus x2 ಹೊರಗಡೆ ತೆಗೆದ್ರೆ I will be having 9 times x1 plus x2 plus 6 is equal to 0. So ಇಲ್ಲಿ ಉಳಿದಿರೋದು ಇವೆರಡು,
ಈ ಟರ್ಮಲ್ಲಿ ಉಳಿದಿರೋದು +6 ಮಾತ್ರ. ನಾವು ಆ್ಯಸ್ ವಿ ಡಿಡ್ ಇನ್ ದ ಪ್ರೀವಿಯಸ್ ಕೇಸ್ ಎರಡು ಎಲಿಮೆಂಟ್ಸ್ ತೊಗೊಂಡಿರೋದು ಪಾಸಿಟಿವ್ ರಿಯಲ್ ನಂಬರ್ಸಿಂದ, ಸೊ ಅದನ್ನು ಆ್ಯಡ್ ಮಾಡಿ 9ಗೆ ಮಲ್ಟಿಪ್ಲೈ ಮಾಡಿ +6 ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದನ್ನು 0 ಆಗೋದಿಲ್ಲ. ಓಕೆ, ಸೊ ಈ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಈಸ್ ಈಕ್ವಲ್ ಟು 0 ಇಂಪ್ಲೈಸ್ ಡೆಫಿನೆಟ್ಲಿ x1 ಮೈನಸ್ x2ನೇ 0 ಆಗಬೇಕು. ಓಕೆ, ಯಾಕೆ? ಬಿಕಾಸ್ ದಿಸ್ ಕೆನಾಟ್ ಬಿ 0. So if x1 minus x2 is equal to 0 implies x1 is equal to x2, therefore I will say f is 1 1. So illige 1 1 proof mugito. Now let's take the onto case starting with the definition. Right, so starting definition ಬರ್ಕೊಂಡಿದ್ದೀನಿ. we know f of x ನ y ಗೆ ರೀಪ್ಲೇಸ್ ಮಾಡ್ತಾ ಇದ್ದೀವಿ. we will complete the square. so ನೆನಪಿದೆಯಲ್ಲ ಪ್ರೀವಿಯಸ್ ಸ್ಟೆಪ್ ಮಾಡ್ದಂಗೆ 9x square can be written as 3x whole square plus, so ಇದು a square ಆಯಿತು. 2 times ab, 2ab ಬರಿಬೇಕು. 2 ಇದೆ, a ಅಂದರೆ ಇಲ್ಲಿರೋ ಟರ್ಮೇ ತಗೊಳ್ಬೇಕು. ಸೊ ಆಲ್ರೆಡಿ 2 into 3x is 6x. ಆಲ್ರೆಡಿ ಅಲ್ಲಿರೋದು 6x. ನಮಗೆ ಎರಡು ಟರ್ಮಿಂದನೇ 6x ಬಂದಾದಮೇಲೆ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋ ಟರ್ಮು 1ಇಂದ ಮಲ್ಟಿಪ್ಲೈ ಮಾಡೋಣ. ಸೊ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 6x ಆಗುತ್ತೆ. ಸೊ ಐ ವಿಲ್ ಟೇಕ್ ದಿ ಏನದು, ಐ ವಿಲ್ ಆ್ಯಡ್ 1 square, I will subtract 1 square, and this minus 5 is replaced as it is. Okay, now from grouping these first three terms, this is of the form a square plus 2ab plus b square irutte. So if I will write a plus b whole square, ನೆನ್ಪಿಟ್ಕೊಳ್ಳಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಬರುತ್ತೆ. ಮೈನಸ್ ಆಫ್ 1 square is 1 and minus 5. Okay, left hand side y ಇರಲಿ. So this is nothing but 3x plus 1 whole square, minus 1 minus 5 will be minus 6. So ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ y plus 6 will be 3x plus 1 whole square. Okay, taking the square root on both sides. ಪ್ರತಿ ಸರಿ ತಗೊಳ್ಳೋದು ಅನ್ನೋದು ಹೇಳೋ ಅವಶ್ಯಕತೆ ಇಲ್ಲ. ಐ ವಿಲ್ ಜಸ್ಟ್ ಟೇಕ್ ದಿ ಪಾಸಿಟಿವ್. ಯಾಕೆ ಅಂತಂದರೆ ದ ಡೊಮೇನ್ ಆಫ್ ದಿ ಫಂಕ್ಷನ್ ಇಸ್ ಆರ್ ಪ್ಲಸ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ದೇ ಫಾರ್ ರೂಟ್ ಆಫ್ y plus 6 minus 1, ಮತ್ತೆ ಇದು ರೂಟ್ ಇಷ್ಟಕ್ಕೆ ಮಾತ್ರ. ದಿಸ್ ಈಸ್ ನಥಿಂಗ್ ಬಟ್ 3x. ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಬೇಕಂದರೆ ಡಿವೈಡ್ ಬೈ 3 ಮಾಡಿ. ರೂಟ್ ಆಫ್ y plus 6 minus 1 divided by 3. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು ಮೈ ಡೊಮೇನ್ ವಿಚ್ ಇಸ್ ನಥಿಂಗ್ ಬಟ್ ಆರ್ ಪ್ಲಸ್. ಸೊ ಇಷ್ಟು ಬರೆದಾದ್ಮೇಲೆ ಫಾರ್ ಯೋರ್ ಬೆನಿಫಿಟ್ ಇಫ್ ಯು ವಾಂಟ್ ಯು ಕ್ಯಾನ್ ಫ್ರೇಮ್ ಇಟ್. ಸೊ ಆಲ್ರೆಡಿ ಇಲ್ಲಿ ವರ್ಕ್ ನೀವು ಹೆವಿ ಮಾಡಿರೋದ್ರಿಂದ ವಿ ಶಲ್ ರೈಟ್ ದಿ ಡೆಫಿನಿಷನ್ ಆಫ್ ಆನ್ ಟು ಆ್ಯಂಡ್ ಕಂಪ್ಲೀಟ್ ದ ಪ್ರೋಸೆಸ್. ಸೊ ಆನ್ ಟು ಹೇಗೆ ಬರೋದು? ದೇರ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ, ಫಂಕ್ಷನಲ್ಲಿ ವೈ ಅಂತಂದ್ರೆ ಏನು? ಕೋಡೊಮೇನ್ ಸೆಟ್ ಇಸ್ -5 to infinity. So for all y belongs to this, okay, there exists x. ಯಾವ ಥರ ಇರುತ್ತೆ x? ರೂಟ್ ಆಫ್ y plus 6 minus of 1 divided by 3. This belongs to the domain which is nothing but r plus, such that or derivative we will get f of x is equal to y. Okay, so f of x is equal to y ಬಂದಾಯಿತು ಅಂದರೆ I can say f is onto. ಓಕೆ, ಫೈನಲ್ ಕನ್ಕ್ಲೂಷನ್ ಬರೆಯೋಣ. ಎಫ್ ಇಸ್ ಆನ್ ಟು ಬರೆದಿದ್ದೀವಿ. ಎಫ್ ಇಸ್ ಬೈಜೆಕ್ಟಿವ್ ಅಂತ ಆಯಿತು. ಸೊ ವಿ ಸೇ ಎಫ್ ಇಸ್ ಇನ್ವರ್ಟಿಬಲ್ ಅಂದರೆ ಏನು? ಇನ್ವರ್ಸ್ ಎಕ್ಸಿಸ್ಟ್ ಅಂತ ಅದರರ್ಥ. ಸೊ ಇನ್ವರ್ಸ್ ಎಕ್ಸಿಸ್ಟ್ ಅಂದಮೇಲೆ ಇನ್ವರ್ಸ್ ಏನು ಬರುತ್ತೆ ಅಂತ ಬರೆದ್ಬಿಡೋಣ. ಸೊ ಎಫ್ ಇನ್ವರ್ಸ್ ಆಫ್ ವೈ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಯು ಹ್ಯಾವ್ ಡಿಫೈನ್ಡ್ ಇಯರ್, ವಿಚ್ ಇಸ್ ರೂಟ್ ಆಫ್ ವೈ ಪ್ಲಸ್ 6, ರೂಟ್ ಇಷ್ಟಕ್ಕೆ ಮಾತ್ರ, ಮೈನಸ್ ಆಫ್ 1 ಹೋಲ್ ಡಿವೈಡೆಡ್ ಬೈ 3. ಓಕೆ, ಸೊ ಲೆಟ್ ಅಸ್ ಫ್ರೇಮ್ ಇಟ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಸೊ ಈ ಥರ ಕ್ವೆಶ್ಚನ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಕೇಳ್ಬೋದಾದಂಥ ಕ್ವೆಶ್ಚನ್ಸ್ 5 ಮಾರ್ಕ್ಸಲ್ಲಿ ಈ 5 ಮಾತ್ರ. ಸೊ ಫಸ್ಟ್ ಪಾರ್ಟಲ್ಲಿ ನೋಡಿರೋ 5 ಮಾರ್ಕ್ ಕ್ವೆಶ್ಚನ್ಸು ದಯವಿಟ್ಟು ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಫಾರ್ ದ ಇಯರ್ 2022, ಈ ವರ್ಷಕ್ಕೆ ಮಾತ್ರ. ಐ ರಿಪೀಟ್, ಫಾರ್ ದ ಇಯರ್ ಅಕಾಡೆಮಿಕ್ ಇಯರ್ 2022 ಮೇನ್ ಎಕ್ಸಾಮಿಗೆ ಮಾತ್ರ 2 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ ರಿಲೇಷನ್ ಫಂಕ್ಷನಲ್ಲಿ. ಈ ವಿಡಿಯೋದಲ್ಲಿ ಮಾಡಿರುವಂಥ 5 ಕ್ವೆಶ್ಚನ್ನ ನೀವು ನೀಟಾಗಿ ಕಲ್ತ್ಕೊಂಡ್ರೆ 1 ಕ್ವೆಶ್ಚನ್ ಇದರಲ್ಲಿ ಎಕ್ಸಾಮ್ಗೆ ಗ್ಯಾರಂಟಿ. ಓಕೆ, ರೈಟ್ ಫ್ರೆಂಡ್ಸ್, ದಿಸ್ ಕಂಪ್ಲೀಟ್ಸ್ ಆಲ್ ದಿ ರಿಕ್ವೈರ್ಡ್ ವರ್ಕ್ ಫಾರ್ ದಿಸ್ ಸೆಷನ್. ಇಲ್ಲಿಗೆ ನಮ್ಮ ಸೆಷನ್ ಮುಗಿಸುವಂಥ ಟೈಮ್ ಬಂದಿದೆ. ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸೆಷನ್. ಓಕೆ, ಸೊ ನಾವು ನೆಕ್ಸ್ಟ್ ಸೆಷನಲ್ಲಿ ಬರುವಾಗ ವಿ ವಿಲ್ ಸಾಲ್ವ್ ಇಟ್ ಎನಿ ಅದರ್ ಟಾಪಿಕ್. ಬೇರೆ ಯಾವುದಾದ್ರೂ ಟಾಪಿಕ್ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಬಾಯ್.